ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ದತ್ತಾತ್ರೇಯಂ ಶಿವಂ ಶಾಂತಂ ಇಂದ್ರನೀಲನಿಭಂ ಪ್ರಭುಂ ಆತ್ಮಮಾಯಾ ರಥಂ ದೇವಂ ಅವಧೂತಂ ದಿಗಂಬರಂ ಶ್ರೀ ದತ್ತಶರಣಂ ಮಮ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಕಳೆದ ಉಪನ್ಯಾಸದಲ್ಲಿ ವೇದಧರ್ಮರು ಸಾಂದೀಪಕ ಅನ್ನುವಂಥ ಶಿಷ್ಯನಿಗೆ ಗುರು ದತ್ತಾತ್ರೇಯರ ಅವತಾರ ಹೇಗಾಯಿತು ಅನ್ನುವುದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದನ್ನು ಹೇಳಿದ್ದುಂಟು. ಇನ್ನು ಈ ಉಪನ್ಯಾಸದಲ್ಲಿ ದತ್ತಾತ್ರೇಯರ ಲೀಲೆಯನ್ನ ತಿಳಿಯುವ ಪ್ರಯತ್ನವನ್ನು ಮಾಡಬೇಕಾಗಿದೆ. ದತ್ತಾತ್ರೇಯರು ಮಹಾಯೋಗಿಗಳು. ಈಗಾಗಲೇ ಹೇಳಿದಂತೆ ಬಾಲ, ವೃದ್ಧ, ಹಾಗೆ ಪಿಶಾಚ, ಮಹಾಯೋಗಿಯಾಗಿ ಮಹಾತಪಸ್ವಿಯಾಗಿ ನಾನಾ ಪರಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಇದನ್ನ ಕಂಡಂತಹ ಒಂದಷ್ಟು ಮಂದಿ ಋಷಿಗಳು, ಭಕ್ತರು ಅವರ ಬೆನ್ನಿಗೆ ಬಿದ್ದರು. ಸ್ವಾಮಿ, ನಮಗೂ ಜ್ಞಾನವನ್ನು ಕೊಡಿ, ನಮಗೂ ಯೋಗ ಮಾರ್ಗವನ್ನು ತಿಳಿಸಿ ಅಂತ ನಾನಾ ರೀತಿಯಲ್ಲಿ ಪೀಡಿಸಲಿಕ್ಕೆ ಆರಂಭ ಮಾಡ್ತಾರೆ. ದತ್ತಾತ್ರೇಯರು ಯೋಚನೆ ಮಾಡ್ತಾರೆ, ಇಷ್ಟೆಲ್ಲ ಪೀಡಿಸ್ತಾ ಇದ್ದಾರೆ ಇವರು, ನಿಜವಾಗಲೂ ಇವರಿಗೆ ಶ್ರದ್ಧೆ ಇದೆಯೋ ಅಥವಾ ಕೇವಲ ಪ್ರದರ್ಶನ ಮಾಡಿ ತೋರಿಸಲಿಕ್ಕೋಸ್ಕರವಾಗಿ ಜ್ಞಾನವನ್ನು ಯೋಗವನ್ನು ಕೇಳ್ತಾ ಇದ್ದಾರಾ ಅಂತ ಹೇಳಿ ಪರೀಕ್ಷೆ ಮಾಡಬೇಕು ಅಂತ ವಾಯ್ದೆಗಳನ್ನು ಹೇಳಲಿಕ್ಕೆ ಆರಂಭ ಮಾಡಿದರು. ಈ ವಾಯ್ದೆಯ ಸಮಯವನ್ನ ಕೇಳಿ ಸಾಕಾದ ಒಂದಷ್ಟು ಮಂದಿ ದೂರ ಆದರು. ಆದರೆ ಇನ್ನಷ್ಟು ಜನ ಗಟ್ಟಿಯಾಗಿ ಗುರುಗಳನ್ನು ಹಿಡಿದಿದ್ರು, ನಾವು ಬಿಡೋದೇ ಇಲ್ಲ ಅಂತ ಹೇಳಿ. ಇವರಿಂದ ತಪ್ಪಿಸಿಕೊಂಡು ದತ್ತಾತ್ರೇಯರು ಏಕಾಂತವಾಸವನ್ನು ಬಯಸಿ ಎಲ್ಲೆಲ್ಲೋ ಹೋಗ್ತಾರೆ. ಎಲ್ಲಿ ಹೋದರೂ ಇವರು ಮಾತ್ರ ಗುರುಗಳನ್ನು ಬಿಡೋದಿಲ್ಲ. ಏನು ಮಾಡಿದ್ರು ಅಂದ್ರೆ, ದಾರಿಯಲ್ಲಿ ಹೋಗುವಾಗ ಒಂದು ಜಲಾಶಯ ಸಿಕ್ಕಿತು. ಆ ಜಲಾಶಯದಲ್ಲಿ ಮುಳುಗಿ ಹೋದರು. ಮೊದಲೇ ಯೋಗ ಮಾರ್ಗ ಪ್ರವರ್ತಕರು, ಜಲಸ್ತಂಭನ ವಿದ್ಯೆ ಗೊತ್ತಿತ್ತು, ಹೋಗಿ ನೀರಿನಲ್ಲಿ ಮುಳುಗಿ ಕೂತ್ಬಿಟ್ರು. ಇದನ್ನ ಕಂಡ ಒಂದಷ್ಟು ಮಂದಿ, ಇದೇನ್ರಿ ಇದು, ಜ್ಞಾನ ಕೊಡು ಅಂತ ಕೇಳಿದ್ರೆ ಇವರು ನೀರಲ್ಲಿ ಹೋಗಿ ಬಿದ್ದುಬಿಟ್ರಲ್ಲ, ಸರಿ ಇವ್ರ ಕತೆ ಆಗೋಯ್ತು ಅಂತ ಹೇಳಿ ಒಂದಷ್ಟು ಜನ ಹೊರಟುಬಿಟ್ರು. ಆದರೆ ಇನ್ನೂ ಕೆಲವು ಶ್ರದ್ಧಾಳುಗಳು ಹಾಗೇ ಉಳಿದಿದ್ರು. ಗುರುಗಳು ಬರ್ತಾರೆ, ಇವತ್ತು ಬರ್ತಾರೆ, ನಾಳೆ ಬರ್ತಾರೆ ಅಂತ ಬಹಳ ಶ್ರದ್ಧೆಯಿಂದ ಕಾದಿದ್ದಾರೆ. ಸರಿ, ಈ ಉಳಿದಿರುವರನ್ನು ಪರೀಕ್ಷೆ ಮಾಡಿಬಿಡಬೇಕು ಅಂತ ಹೇಳಿ ಒಮ್ಮೆ ಜಲಾಶಯದಿಂದ ಹೊರಗಡೆ ಬರ್ತಾರೆ ದತ್ತಾತ್ರೇಯರು. ಹಾಗೆ ಹೊರಗಡೆ ಬರಬೇಕಾದರೆ ದತ್ತಾತ್ರೇಯರು ತಮ್ಮೊಡನೆ ಅತಿರೂಪ ಲಾವಣ್ಯವತಿಯಾದ ಒಂದು ಹೆಣ್ಣನ್ನು ಕೂಡಿಕೊಂಡು ಬರ್ತಾರೆ. ಅದರ ಜೊತೆಗೆ ಪಂಚಮ ಸಹಿತವಾಗಿ ಬರ್ತಾರೆ ಅಂತ. ಅಂದರೆ ಮದ್ಯ, ಮಾಂಸ, ಮತ್ಸ್ಯ, ಮಾನಿನಿ, ಮುದ್ರಾ ಅಂತ ಈ ಪಂಚಮಗಳ ನಡುವೆ ಅರವಸ್ತ್ರೆಯನ್ನ ಧಾರಣೆ ಮಾಡಿರಬಹುದಾದ ಸ್ತ್ರೀಯ ಜೊತೆ ಲೋಲುಪ್ತನಾಗಿರುವಂಥ ದತ್ತಾತ್ರೇಯರು ಮದ್ಯಪಾನವನ್ನು ಮಾಡುತ್ತಾ ದುರ್ಭಾಷೆಯನ್ನಾಡುತ್ತಿದ್ದರೆ, ಇದನ್ನ ಕಂಡಂಥ ಒಂದಷ್ಟು ಮಂದಿ, ಇದೇನಯ್ಯ ಇದು, ಇವರು ಈ ಥರ ಆಗಿಬಿಟ್ರು, ಒಳ್ಳೆ ಜ್ಞಾನಿಗಳು ಮಹಾತ್ಮರು ಅಂತ ನಾವು ಬಂದರೆ ಇವರು ಇದೇನಿದು ಮದ್ಯಪಾನ ಮಾಡ್ತಾ ಇದ್ದಾರೆ, ದುರ್ಭಾಷೆಯನ್ನಾಡೋರ ಜೊತೆಗೆ ಯಾವುದೋ ಸ್ತ್ರೀ ಜೊತೆ ಲೋಲುಪ್ತರಾಗಿಬಿಟ್ಟಿದ್ದಾರೆ, ಛೆ ಇವರೇ ನಮಗೆ ಜ್ಞಾನ ಕೊಡೋದು, ಇವರು ಬೇಡ, ಇವರು ಜ್ಞಾನವೂ ಬೇಡ ಅಂತ ಇನ್ನೂ ಕೆಲವು ಮಂದಿ ಹೊರಟೋದು. ಎಲ್ಲೋ ಕೆಲವರು ಬೆರಳೆಣಿಕೆಯ ಭಕ್ತರು ಮಾತ್ರ ಉಳಿದರು. ಅವರು ಶ್ರದ್ಧೆಯಿಂದ ನಮಸ್ಕರಿಸಿ ದತ್ತಾತ್ರೇಯರನ್ನ ಪ್ರಾರ್ಥನೆ ಮಾಡ್ತಾರೆ, ಹೇ ಮಹಾತ್ಮನೇ, ನೀನು ಹೋಗುವಾಗ ಹೋಗಿದ್ದು ಒಬ್ಬನೇ, ಆದರೆ ಈಗ ಈ ಮಹಾತಾಯಿಯನ್ನ ಜೊತೆಗೂಡಿಕೊಂಡು ಬಂದಿರುವೆಯಲ್ಲ, ದಯಮಾಡಿ ಇದರ ತತ್ವವೇನು, ಇದರ ರಹಸ್ಯ ಏನು, ಈ ದೇವಿ ಯಾರು, ನೀನು ಕುಡಿಯುತ್ತಿರುವುದೇನು, ದಯಮಾಡಿ ನಮಗೆ ಹೇಳಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಇವರಲ್ಲಿದ್ದಂತಹ ಶ್ರದ್ಧೆಯನ್ನ ಗಮನಿಸಿದಂಥ ದತ್ತಾತ್ರೇಯರು ಆಗ ಅವರಿಗೆ ಜ್ಞಾನೋಪದೇಶವನ್ನು ಮಾಡಿ ಹೇಳ್ತಾರೆ, ಇವಳು ನನ್ನದೇ ಶಕ್ತಿಯಾದ ಅನಘಾ, ನಾನು ಪಾನ ಮಾಡುತ್ತಿರುವಂಥದ್ದು ಜ್ಞಾನಾಮೃತ ಅಂತ ಹೇಳಿ ಆ ಉಳಿದಂಥ ಕೆಲವು ಮಂದಿಗಳಿಗೆ ಜ್ಞಾನೋಪದೇಶವನ್ನ ಮಾಡಿದರು ಅಂತ ಹೇಳಿ. ಆಗ ಆ ಎಲ್ಲಾ ಭಕ್ತರು, ಋಷಿಗಳು ದತ್ತಾತ್ರೇಯರನ್ನ ಪ್ರಾರ್ಥನೆ ಮಾಡ್ತಾರೆ, ದತ್ತಾತ್ರೇಯ ಹರೇ ಕೃಷ್ಣ ಉನ್ಮತ್ತ ಆನಂದದಾಯಕ ದಿಗಂಬರ ಮುನೇ ಬಾಲ ಪಿಶಾಚ ಜ್ಞಾನಸಾಗರ. ಇದು
ಆ ದತ್ತಾತ್ರೇಯರ 10 ಶ್ರೀನಾಮಗಳು ಒಂದೊಂದು ಮಂತ್ರಮಯವಾದಂಥ ನಾಮಗಳಾಗಿರುವುದರಿಂದ ಯಾರು ಬೇಕಾದರೂ ಇದನ್ನ ಸ್ಮರಣೆ ಮಾಡಿ ದತ್ತನ ಕೃಪೆಗೆ ಪಾತ್ರರಾಗಬಹುದು ಅಂತ. ಹೀಗೆ ಒಂದಷ್ಟು ಕಾಲ ಕಳೆದಿದೆ. ಜಂಭಾಸುರ ಅನ್ನುವಂಥ ಒಬ್ಬ ಮಹಾಸುರ, ಹೆಸರು ನೋಡಿ ಹೇಗಿದೆ, ಜಂಭಾಸುರ ಅಂತ. ದೇವತೆಗಳನ್ನೆಲ್ಲ ತನ್ನ ತಪೋಬಲದಿಂದ ಸೋಲಿಸಿದ್ದ, ಅವರ ಲೋಕಗಳನ್ನ ಅಧಿಕಾರಗಳನ್ನ ಕಸಿದುಕೊಂಡು ಅವರನ್ನ ದಿಕ್ಕಾಪಾಲಾಗಿ ಓಡಿಸಿದ್ದ. ದಿಕ್ಕೆಟ್ಟ ದೇವತೆಗಳೆಲ್ಲ ಸೇರಿ ಬೃಹಸ್ಪತಿಗಳನ್ನ ಕೇಳ್ತಾರೆ. ಆಗ ಬೃಹಸ್ಪತಿಗಳು ಕಣ್ಣನ್ನ ಮುಚ್ಚಿ ಕ್ಷಣಕಾಲ ಯೋಚನೆ ಮಾಡಿ ಕಣ್ತೆರೆದು ಹೇಳ್ತಾರೆ, ಈಗ ನನಗೆ ಬ್ರಹ್ಮಣ ಆಣತಿಯಾಗಿದೆ, ನೀವೆಲ್ಲ ನಾರಾಯಣನ ಸ್ವರೂಪರೇ ಆಗಿರಬಹುದಾದ ಸದ್ಗುರು ದತ್ತಾತ್ರೇಯರನ್ನ ಪ್ರಾರ್ಥಿಸಿ ಅವರ ಆಶ್ರಮಕ್ಕೆ ಹೋಗಿ ಅವರ ಪಾದಕ್ಕೆ ಬಿದ್ದು ಈ ದುಷ್ಟರ ನಿಗ್ರಹವಾಗಬೇಕಾಗಿದೆ, ದಯಮಾಡಿ ನೀವು ನಮಗೆ ಮಾರ್ಗದರ್ಶನ ಮಾಡಬೇಕು ಅಂತ ದತ್ತಾತ್ರೇಯರನ್ನ ಪ್ರಾರ್ಥನೆ ಮಾಡಿ ಅಂತ ಹೇಳಿದಾಗ ಸಮಸ್ತ ದೇವ ಪರಿವಾರರೆಲ್ಲರೂ ಸಹ ಇಂದ್ರ ಬೃಹಸ್ಪತಿ ಸಹಿತವಾಗಿ ಬರ್ತಾರೆ. ದತ್ತಾತ್ರೇಯರು ಮತ್ತೆ ಇದೇ ರೂಪ, ಅದೇ ಸ್ತ್ರೀ, ಅದೇ ಅರೆಬಟ್ಟೆ, ಇದೇ ಮದ್ಯವ್ಯಸನ, ದುರ್ಭಾಷೆ, ಪಾನಮತ್ತರಾಗಿ ಏನೇನೋ ಹುಚ್ಚರಂತೆ ಮಾತನಾಡ್ತಾ ಇದ್ದಾರೆ. ಇದನ್ನ ಕಂಡಂತಹ ದೇವತೆಗಳು ವಿನಮ್ರರಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಹೇ ದೇವ, ನೀನು ಹೀಗೆ ಕಂಡರೂ ನಿನ್ನ ನಿಜವಾದ ತತ್ವ ಇದಲ್ಲ. ನೀನು ನಿರ್ದೋಷಿ, ದೋಷವಿಲ್ಲದವನು, ಅನಘಃ. ಈ ಸ್ತ್ರೀ ಇನ್ಯಾರು ಅಲ್ಲ, ನಿನ್ನದೇ ಶಕ್ತಿಯಾದ ಮಹಾಲಕ್ಷ್ಮಿ, ಇವಳು ಅನಘ. ನೀನು ಕುಡಿಯುತ್ತಿರುವಂಥ ಮದಿರ ಅದು ಅಮೃತ, ಅದು ಜ್ಞಾನಾಮೃತ. ಹೇ ಅವಧೂತನೇ, ಹೇ ತ್ರಿಗುಣಾತೀತನೇ, ಸದಾಕಾಲವು ಬ್ರಹ್ಮದಲ್ಲಿ ರಮಿಸುವ ಪರಬ್ರಹ್ಮ ಸ್ವರೂಪನೇ ದತ್ತನೇ, ನೀನು ಮಹಾ ಅಗ್ನಿ ಇದ್ದಂತೆ, ನೀನೇ ಸಾಕ್ಷಾತ್ ನಾರಾಯಣ. ದೋಷರಹಿತನಾದ ಹೇ ಗುರುಸ್ವರೂಪನೇ, ಹೇ ಅನಘನೇ, ದಯಮಾಡಿ ನಮಗೆ ಬಂದ ವಿಪತ್ತಿನಿಂದ ರಕ್ಷಣೆ ಮಾಡು ಅಂತ ಹೇಳಿ ಆ ದತ್ತಾತ್ರೇಯರನ್ನ ಪ್ರಾರ್ಥನೆ ಮಾಡ್ತಾರಂತೆ. ದತ್ತಾತ್ರೇಯ ತವ ಶರಣಂ ಗುರು ದತ್ತನಾಥ ತವ ಶರಣಂ, ತ್ರಿಗುಣಾತ್ಮಕ ತ್ರಿಗುಣಾತೀತ ತ್ರಿಭುವನ ಪಾಲಕ ತವ ಶರಣಂ, ಶಾಶ್ವತ ಮೂರ್ತೆ ತವ ಶರಣಂ, ಶ್ಯಾಮ ಸುಂದರ ತವ ಶರಣಂ, ಶೇಷಾಭರಣ ಶೇಷಭೂಷಣ ಶೇಷಶಾಯಿ ತವ ಶರಣಂ, ಷಡ್ಭುಜ ಮೂರ್ತೆ ತವ ಶರಣಂ, ಷಡ್ಭುಜಯತಿವರ ತವ ಶರಣಂ, ದಂಡ ಕಮಂಡಲು ಗದಾ ಪದ್ಮ ಶಂಖ ಚಕ್ರಧರ ತವ ಶರಣಂ. ಹೀಗೆ ಆ ಮಹಾತ್ಮನನ್ನ ದತ್ತರನ್ನ ಕೊಂಡಾಡಿದ್ದಾರೆ. ದತ್ತಾತ್ರೇಯರು ಈಗ ತಾವು ತಮ್ಮ ಸ್ವರೂಪವನ್ನ ತೋರಿಸಿ ಅನುಗ್ರಹಪೂರ್ವಕವಾಗಿ ಈ ಮಾತನ್ನು ಹೇಳ್ತಾರೆ, ಈಗ ನನ್ನಿಂದೇನಾಗಬೇಕು ಅಂತ. ದೇವತೆಗಳು ಹೇಳ್ತಾರೆ, ಹೇ ದೇವದೇವ, ಹೇ ಗುರುಸ್ವರೂಪ, ಜಂಭಾಸುರನ ಬಾಧೆಯಿಂದ ಸಹಿಸಲಾರದೆ ನಿನಗೆ ಶರಣು ಬಂದಿದ್ದೇವೆ, ದಯಮಾಡಿ ಆ ದುಷ್ಟನನ್ನ ನಿಗ್ರಹಿಸಿ ನಮಗೂ ಸಹ ಒಳ್ಳೆಯ ಜ್ಞಾನ ಮಾರ್ಗವನ್ನ ಕರುಣಿಸು ಅಂತ ಕೇಳಿಕೊಳ್ಳುತ್ತಾರೆ. ಆಗ ಗುರುಗಳು ಹೇಳ್ತಾರೆ, ಆ ದೈತ್ಯರನ್ನ ಸಂಹಾರ ಮಾಡಲಿಕ್ಕೆ ಒಂದು ಉಪಾಯವಿದೆ. ನೀವೀಗ ಅವರ ಬಳಿಗೆ ಹೋಗಿ ನಿಮ್ಮ ದೇವತಾ ಸೇನೆಯ ಸಹಿತವಾಗಿ ಆತನನ್ನ ಯುದ್ಧದಲ್ಲಿ ಆಹ್ವಾನಿಸಿ. ಆ ಯುದ್ಧ ಮಾಡುತ್ತಾ ಮಾಡುತ್ತಾ ಹಿಂದೆ 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 ಬನ್ನಿ, ಅವರು ನಿಮ್ಮನ್ನು ಹೊಡಿತಾ ಹೊಡಿತಾ ಮುಂದೆ 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 ಬರ್ತಾರೆ. ಆಗ ನೀವು ಆತನನ್ನ ಈ ಸ್ಥಾನಕ್ಕೆ ಕರೆದುಕೊಂಡು ಬನ್ನಿ, ಮುಂದೆ ಏನು ಮಾಡಬೇಕು ಅಂತ ನಾನು ನೋಡ್ತೇನೆ ಅಂತ ಹೇಳಿ ಗುರುಗಳು ಮಾರ್ಗದರ್ಶನ ಮಾಡಿ ಕಳಿಸಿದ್ದಾರೆ. ದೇವತೆಗಳು ಈಗ ಆಯುಧ ಪಾಣಿಗಳಾಗಿ ಆ ದುಷ್ಟನಾದ ಜಂಭಾಸುರನನ್ನ ಎದುರಾಗಿದ್ದಾರೆ. ಈ ದೇವಸೇನೆಗೂ ಆ ಜಂಭಾಸುರನ ಸೇನೆಗೂ ಭಯಂಕರವಾದ ಯುದ್ಧ ಆರಂಭವಾಯಿತು. ಈ ದೇವತೆಗಳು ದತ್ತಾತ್ರೇಯರು ಹೇಳಿದಂತೆ ಹಿಂದೆ 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 ಬರ್ತಾ ಇದ್ದಾರೆ. ಅವರನ್ನು ಹೊಡೆಯಲಿಕ್ಕಾಗಿ ಈ ಜಂಭಾಸುರನ ಸೇನೆ ಎಲ್ಲರೂ ಸಹ ಮುಂದೆ ಮುಂದೆ ಬರ್ತಾ ಇದ್ದಾರೆ. ಕೊನೆಗೆ ಎಲ್ಲಿಗೆ ಬಂದಿದ್ದಾರೆ ಅಂದರೆ ದತ್ತಾತ್ರೇಯರ ಆಶ್ರಮಕ್ಕೆ ಬಂದಿದ್ದಾರೆ. ಹಾಗೆ ಬರುವಾಗ ಒಂದರ್ಧ ಭಾಗ ದೇವತೆಗಳು ಆ ಕಡೆಗೆ ಹೋದರು, ಇನ್ನರ್ಧ ಭಾಗದ ದೇವತೆಗಳು ಈ ಪಕ್ಕಕ್ಕೆ ಸರಿದರು.
ದತ್ತಮುನಿಗಳನ್ನ ಈ ಜಂಭಾಸುರ ನೋಡ್ತಾನೆ. ಅವರ ತೊಡೆಯ ಮೇಲೆ ಕುಳಿತಿರಬಹುದಾದ ಅನಘಾದೇವಿಯನ್ನ ಕಂಡ ಈ ಕಾಮುಕನಾದ ಜಂಭಾಸುರ ಆ ಸ್ತ್ರೀಯನ್ನ ನೋಡುತ್ತಿದ್ದ ಹಾಗೆ ಅವನೂ ಬೆರಗಾದ. ಅವನ ಜೊತೆ ಇದ್ದರಲ್ಲ ಉಳಿದ ರಾಕ್ಷಸರು, ಅವರೂ ಸಹ ಕಾಮ ಪ್ರಚೋದಿತರಾಗಿ ಆ ರಾಕ್ಷಸನಿಗೆ ಈ ಮಾತನ್ನು ಹೇಳ್ತಾರೆ. ಹೇ ರಾಕ್ಷಸೇಂದ್ರ, ನಿನ್ನಲ್ಲಿ ಸೃಷ್ಟಿಯಲ್ಲಿನ ಎಲ್ಲ ಅತ್ಯಮೂಲ್ಯವಾದ ರತ್ನಗಳಿದೆ, ನೀನು ಅದನ್ನೆಲ್ಲ ಸಂಗ್ರಹ ಮಾಡಿದ್ದೀಯ. ಆದರೆ ಇಂತಹ ಒಂದು ಸ್ತ್ರೀ ರತ್ನ ನಿನ್ನಲ್ಲಿಲ್ಲವಲ್ಲ. ಹೋಗು, ಆಕೆಯನ್ನ ಬೇಗ ಸೆಳೆದು ನಿನ್ನವಳನ್ನಾಗಿಸಿಕೋ ಅಂತ ಹೇಳಿ ಈ ರಾಕ್ಷಸರು ಜಂಭಾಸುರನ್ನ ಪ್ರಚೋದನೆ ಮಾಡಿದರು. ಆಗ ಆ ದೈತ್ಯ ಹಿಂದೆ ಮುಂದೆ ಯೋಚನೆ ಮಾಡದೆ ಹೋಗಿದ್ದೇ ಆ ದತ್ತ ಮುನಿಗಳನ್ನ ನೂಕಿ ಈ ತಾಯಿಯನ್ನ ಹೊತ್ತುಕೊಂಡು ಒಂದು ಪಲ್ಲಕ್ಕಿಯಲ್ಲಿ ಕೂರಿಸಿ ಆ ಪಲ್ಲಕ್ಕಿಯನ್ನ ತನ್ನ ನೆತ್ತಿಯ ಮೇಲೆ ಹೊತ್ತುಕೊಂಡು ಹೊರಟ. ಆಗ ದತ್ತಾತ್ರೇಯರು ನಗುತ್ತಾ ದೇವತೆಗಳನ್ನು ಕರೆದು ಹೇಳ್ತಾರೆ, ಈಗ ನೀವು ಆತನನ್ನ ಸುಲಭವಾಗಿ ಹೊಡೆದು ಹಾಕಬಹುದು. ಯಾಕೆ ಅಂತಂದ್ರೆ ಇವನಲ್ಲಿ ಈಗ ಶಕ್ತಿ ಇಲ್ಲ, ತೇಜಸ್ಸು ಇಲ್ಲ, ಬಲಹೀನನಾಗಿದ್ದಾನೆ. ಯಾಕೆ ಅಂದ್ರೆ ಸಾಮುದ್ರಿಕ ಶಾಸ್ತ್ರ ಹೇಳುತ್ತೆ, ಯಾರ ನೆತ್ತಿಯ ಮೇಲೆ ಲಕ್ಷ್ಮೀ ಚಿಹ್ನೆ ಇದೆಯೋ ಅವರು ಶೀಘ್ರದಲ್ಲೇ ಪತಿತರಾಗಿಬಿಡ್ತಾರೆ ಅನ್ನುವಾಗ ಈಗ ಸಾಕ್ಷಾತ್ ಮಹಾಲಕ್ಷ್ಮಿಯನ್ನೇ ತಾನು ತನ್ನ ತಲೆಯ ಮೇಲಿರಿಸಿಕೊಂಡಿದ್ದಾನಲ್ಲ. ಹಾಗಾಗಿ ಆ ಮಹಾಲಕ್ಷ್ಮಿ ಅನಘಾ ಎಂಬ ದೇವಿಯಲ್ಲಿ ಅವನ ತೇಜಸ್ಸೆಲ್ಲ ಲಯವಾಗಿ ಹೋಯಿತು. ತೇಜಸ್ಸು ಅಂದರೆ ಅವನಲ್ಲಿರುವಂತಹ ಸಮಸ್ತವಾದ ಇಂದ್ರಿಯಗಳ ಬಲ, ಶಕ್ತಿ, ಬುದ್ಧಿ ಎಲ್ಲವೂ ತೇಜಸ್ಸೇ ಅಂತ. ಈಗ ನಿಸ್ತೇಜನಾಗಿರಬಹುದಾದ ರಾಕ್ಷಸನನ್ನ ದೇವತೆಗಳು ಅವಲೀಲೆಯಿಂದ ಹೊಡೆದು ಸಂಹಾರ ಮಾಡಿದ್ದಾರೆ. ಆತ್ಮೀಯರೇ, ಈ ಒಂದು ಸಂದರ್ಭಕ್ಕೂ ರಾಮಾಯಣಕ್ಕೂ ನೇರವಾದ ಒಂದು ಸಂಪರ್ಕವಿದೆ. ದುಷ್ಟನಾದ ರಾವಣ ರಾಮನನ್ನ ದೂರ ಮಾಡಿದ, ಸೀತೆಯನ್ನ ಮಾತ್ರ ಬಯಸಿದ, ಅವನು ಸತ್ತ. ಇಲ್ಲಿಯೂ ಸಹ ಈ ಜಂಭಾಸುರ ದತ್ತನನ್ನ ದೂರ ಮಾಡಿ ಕೇವಲ ಆ ಸ್ತ್ರೀಯನ್ನ ತನ್ನ ತಲೆಯ ಮೇಲೆ ಹೊತ್ತುಕೊಂಡ, ಅವನು ನಷ್ಟನಾದ ಅಂತ. ಹೀಗಾಗಿ ದತ್ತಾತ್ರೇಯರು ತಪೋಮೂರ್ತಿಗಳಾಗಿದ್ದಾರೆ. ಶ್ರೀರಾಮನೂ ಸಹ ಆ ಸಂದರ್ಭದಲ್ಲಿ ತಪಸ್ವಿಯಾಗಿ ಬಂದಿದ್ದಾನೆ. ಇದೆಲ್ಲ ಒಂದಕ್ಕೊಂದು ಹೋಲಿಕೆ ರಾಮಾಯಣಕ್ಕೂ ದತ್ತಾತ್ರೇಯರಿಗೂ ಇರುವಂಥದ್ದು. ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ದತ್ತಾತ್ರೇಯರಲ್ಲಿ ಈಗ ಎರಡೂ ತತ್ವ ಸೇರಿತು. ಜ್ಞಾನ ತತ್ವವಾಗಿ ದಕ್ಷಿಣಾಮೂರ್ತಿ ಸ್ವರೂಪ, ಹಾಗೆ ದುಷ್ಟರನ್ನ ಸಂಹಾರ ಮಾಡಲಿಕ್ಕಾಗಿ ರಾಮತತ್ವ, ಕ್ಷಾತ್ರ ತತ್ವ ಅಂತ. ಹೀಗಾಗಿ ದಕ್ಷಿಣಾಮೂರ್ತಿಯಲ್ಲಿನ ದ ಅನ್ನುವ ಅಕ್ಷರ, ರಾಮನಲ್ಲಿರುವ ರ ಅನ್ನುವಂಥ ಅಕ್ಷರ, ಈ ಎರಡೂ ಸೇರಿ ನಾದವನ್ನ ಕಲಿಸಿ ದ್ರಾಂ ಅನ್ನುವಂಥ ಬೀಜಾಕ್ಷರ ದತ್ತಾತ್ರೇಯರ ಬೀಜಾಕ್ಷರವಾಯಿತು ಅಂತ. ಆತ್ಮೀಯರೇ, ಇದನ್ನ ಗುರು ಉಪದೇಶ ಇಲ್ಲದೆ ಹೇಳಬಾರದು, ಕೇವಲ ತಿಳುವಳಿಕೆಗಾಗಿ ಹೇಳಿದ್ದು. ದಯಮಾಡಿ ಯಾರೂ ಗುರು ಉಪದೇಶ ಇಲ್ಲದೆ ಹೇಳಬೇಡಿ ಅಂತ ಪ್ರಾರ್ಥನೆ. ಮತ್ತೊಂದು ವಿಚಾರ ಹೇಳಬೇಕು. ದತ್ತೋಪಾಸನೆಯಲ್ಲಿ ಕೆಲವರು 2 ಪದ್ಮಗಳನ್ನು ರಚನೆ ಮಾಡುತ್ತಾರೆ. ಆ 2 ಪದ್ಮದಲ್ಲಿ ದತ್ತಾತ್ರೇಯರ ಕಳಶವೊಂದು, ಅನಘಾದೇವಿಯ ಕಳಶವೊಂದು ಇಡುತ್ತಾರೆ. ಅಂದರೆ ಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡುತ್ತಾರೆ. ಇನ್ನು ಈ 2 ಕಳಶದ ಸುತ್ತಲೂ 8 ಪದ್ಮಗಳನ್ನು ರಚನೆ ಮಾಡಿ, ಆ 8 ಪದ್ಮಗಳು ಅಷ್ಟಸಿದ್ಧಿಯ ತತ್ವವಾಗಿದೆ. ಈ ಅಷ್ಟಸಿದ್ಧಿಗಳು ದತ್ತ ಹಾಗೂ ಅನಘಾದೇವಿಯ ಪುತ್ರ ಸ್ಥಾನದಲ್ಲಿದ್ದಾರೆ ಅಂತ ಹೇಳಿ ಉಪಾಸನೆ ಮಾಡುವಂಥ ಒಂದು ಕ್ರಮವೂ ಇದೆ. ಇಂತಹ ಅವಧೂತರಾದಂಥ ದತ್ತಾತ್ರೇಯರು ಈ ಕಲಿಯುಗದಲ್ಲಿ ಶ್ರೀಪಾದ ಶ್ರೀವಲ್ಲಭರಾಗಿ ಅವತಾರ ಮಾಡಿ ಶ್ರೀ ನೃಸಿಂಹ ಸರಸ್ವತಿಗಳಾಗಿ ಗಾಣಗಾಪುರದಲ್ಲಿ ಇಂದಿಗೂ ದತ್ತಪಾದುಕೆಗಳು ನೆಲೆಯಾಗಿದೆ. ಸಾಕಷ್ಟು ದತ್ತಭಕ್ತರು ಆ ಕ್ಷೇತ್ರವನ್ನ ದರ್ಶನ ಮಾಡುತ್ತಾರೆ. ಅದಲ್ಲದೆ ಕುರುಪೀಠ, ಕಾರಂಜಾನಗರ, ವಾಡಿ, ಔದುಂಬರ, ಮಾಹೂರಗಡ, ಸಹ್ಯಾದ್ರಿ ಪರ್ವತದಲ್ಲಿ ದತ್ತಾತ್ರೇಯರ ಸಂಚಾರ ಇಂದಿಗೂ ಇದೆ ಅನ್ನುವಂಥ ನಂಬಿಕೆ ಇದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಕಾಶಿಯಲ್ಲಿ ಗಂಗಾ ಸ್ನಾನವಾದ ನಂತರ ಕುರುಕ್ಷೇತ್ರದಲ್ಲಿ ಆಚಮನ ಮಾಡುತ್ತಾರೆ.
ಮಧ್ಯಾಹ್ನ ಕೊಲ್ಹಾಪುರದಲ್ಲಿ ಮಧುಕರಿ ಸೇವೆಯನ್ನ ಸ್ವೀಕರಿಸ್ತಾರೆ. ಸಾಯಂ ಸಂಧ್ಯಾಕಾಲದಲ್ಲಿ ಗೋಕರ್ಣ ಕ್ಷೇತ್ರದಲ್ಲಿ ಸಾಯಂ ಸಂಧ್ಯೆಯನ್ನು ಮಾಡ್ತಾರೆ. ಹೀಗೆ ದತ್ತಾತ್ರೇಯರು ನಿರಂತರವಾಗಿ ಸಂಚಾರ ಮಾಡುತ್ತಿದ್ದರೂ ಸಹ ಸ್ಮರಣ ಮಾತ್ರ ಸಂತುಷ್ಟಾಯ, ಯಾರು ಎಲ್ಲಿ ಸ್ಮರಣೆ ಮಾಡ್ತಾರೋ ಆ ಕ್ಷಣದಲ್ಲಿ ಅವರಿಗೆ ದರ್ಶನ ಕೊಡ್ತಾರೆ. ದತ್ತಾತ್ರೇಯರು ಹೀಗೇ ಬರ್ತಾರೆ, ಹೀಗೇ ದರ್ಶನ ಕೊಡ್ತಾರೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಅವರು ಯಾವ ರೂಪವನ್ನಾದರೂ ಧರಿಸಿ ಬರಬಹುದು, ನಮ್ಮನ್ನು ಅನುಗ್ರಹಿಸಬಹುದು ಅಂತ ಹೇಳಿ. ಹೀಗಾಗಿ ಇಂತಹ ನಾರಾಯಣನ ಜ್ಞಾನಾವತಾರವಾದಂಥ ದತ್ತಾತ್ರೇಯರು ಇಂದಿಗೂ ಸಹ ಅದೃಶ್ಯ ರೂಪದಲ್ಲಿ ಅನೇಕ ಸ್ಥಳಗಳಲ್ಲಿ ಅನೇಕ ಭಕ್ತರ ರೂಪದಲ್ಲಿ ನಮಗೆ ದರ್ಶನ ಕೊಟ್ಟಿದ್ದಾರೆ. ಇತ್ತೀಚೆಗೆ ಹೇಳುವುದಾದರೆ ಶ್ರೀಧರ ಸ್ವಾಮಿಗಳೂ ಸಹ ದತ್ತಾವತಾರಿಗಳು ಅಂತ ಹೇಳುವಂಥ ನಂಬಿಕೆ ಇದೆ. ಹೀಗಾಗಿ ಇಂಥ ಗುರು ಪರಂಪರೆಗೆ, ಆ ದತ್ತ ಪರಂಪರೆಗೆ, ಆ ಅವಧೂತ ಪರಂಪರೆಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತಾ ಈ ಚಿಂತನೆಗೆ ನಾವು ಸಹ ಮಂಗಳವನ್ನು ಹೇಳೋಣ. ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ.